ಪಾಟ್ನಾದಲ್ಲಿ ನೀಟ್ ಪ್ರತಿಭಟನೆಯ ವೇಳೆ ಹಿಂಸಾಚಾರ ನಡೆದಿದೆ. ಪಾಟ್ನಾದಲ್ಲಿ ಇದ್ದಕ್ಕಿದ್ದಂತೆ ಉಗ್ರ ರೂಪ ಪಡ್ಕೊಂಡಿರುವಂತಹ ಪ್ರತಿಭಟನೆ. ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿಬಿಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಬಿಹಾರದಲ್ಲೂ ಕೂಡ ನೀಟ್ ಪೇಪರ್ ಲೀಕ್ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾ ಇದೆ. ಆದ್ರೆ ಅದು ಉಗ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಇವತ್ತು ಇದ್ದಕ್ಕಿದ್ದಂತೆ ಈ ರೀತಿ ಆಗ್ಬಿಟ್ಟಿದೆ. ಇದ್ದಕ್ಕಿದ್ದಂತೆ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರ ಮೇಲೆನೆ ಪ್ರತಿಭಟನಾಕಾರರು ಕಲ್ಲು ತೂರ್ಬಿಟ್ಟಿದ್ದಾರೆ. ಪ್ರತಿಯಾಗಿ ಪೊಲೀಸರಿಂದ ಉದ್ರಿಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ತೇಜ್ ಪ್ರತಾಪ್ ಯಾದವ್ ನೇತೃತ್ವದಲ್ಲಿ ನಡೀತಾ ಇದ್ದಂತ ಪ್ರೊಟೆಸ್ಟ್ ಏಕಾಏಕಿಯಾಗಿ ಪೊಲೀಸರ ಮೇಲೆನೆ ಕಲ್ಲು ತೂರ್ಬಿಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ಪ್ರತಿಯಾಗಿ ಕಂಟ್ರೋಲ್ ಮಾಡೋದಕ್ಕಿಂತ ಉದ್ರಿಕ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ತೇಜ್ ಪ್ರತಾಪ್ ಯಾದವ್ ಅವರ ನೇತೃತ್ವದಲ್ಲಿ ಬಿಹಾರದಲ್ಲಿ ನಡೀತಾ ಇದ್ದ ಪ್ರತಿಭಟನೆಯಲ್ಲಿ ಹೈ ಡ್ರಾಮವೇ ನಡೆದಿದೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಿದ್ರಿಂದ ಲಾಠಿ ಚಾರ್ಜ್ ಮಾಡುವಂತ ಪರಿಸ್ಥಿತಿ ಬಂತು ಅಂತ ಪೊಲೀಸರು ಹೇಳ್ತಿದ್ದಾರೆ. ಹಾಗಾದ್ರೆ ಕಲ್ಲು ತೂರಾಟ ಮಾಡಿದ್ಯಾಕೆ? ಯಾರು ಪ್ರಚೋದನೆ ಕೊಟ್ಟರು? ಶಾಂತಿಯುತ ಪ್ರತಿಭಟನೆಯಲ್ಲಿ ಹಿಂಸಾರೂಪ ತಾಳೋದಕ್ಕೆ ಕಾರಣ ಆಗಿದ್ಯಾರು? ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತ ಘಟನೆ. ನೀಟ್ ಪೇಪರ್ ಲೀಕ್ ಆದಾಗಿನಿಂದ, ಅದರಲ್ಲೂ ಕೂಡ ದೆಹಲಿಯಲ್ಲಿ ಯಾವಾಗ ಹೋರಾಟ ಶುರುವಾಯಿತು ಆಗಿನಿಂದ ಬಿಹಾರದಲ್ಲೂ ಕೂಡ ಪ್ರತಿಭಟನೆ ಹೋರಾಟಗಳು ಶುರುವಾಗಿವೆ. ಬಿಹಾರದ ಅನೇಕ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಬಿಹಾರದ್ದು ಯಾವುದು, ದೆಹಲಿದು ಯಾವುದು, ಇನ್ಫ್ಯಾಕ್ಟ್ ಅದನ್ನ ಕಂಡುಹಿಡಿಯೋದಕ್ಕೂ ಆಗದೆ ಇರೋ ಮಟ್ಟಕ್ಕೆ ಪ್ರತಿಭಟನೆ ಹೋರಾಟಗಳು ನಡೀತಾ ಇವೆ. ಬಟ್ ಇವತ್ತು ಬಿಹಾರದ ಪಾಟ್ನಾದಲ್ಲಿ ಪ್ರತಿಭಟನೆಯ ಸ್ವರೂಪ ಚೇಂಜ್ ಆದಂತೆ ಕಾಣಿಸ್ತಾ ಇದೆ. ಉಗ್ರ ಸ್ವರೂಪವನ್ನ ಪಡ್ಕೊಂಡ್ಬಿಟ್ಟಿದೆ. ಪೊಲೀಸರ ಮೇಲೆ ಯಾತಕ್ಕಾಗಿ ಕಲ್ಲು ತೂರ್ಬಿಟ್ರು ಇವರು? ಯಾಕೆಂದ್ರೆ ಪ್ರತಿಭಟನೆ ಅಂತ ಬಂದಾಗ ಶಾಂತ ರೀತಿಯಲ್ಲಿ ನಡೆಸೋದು ಪ್ರಜೆಗಳ ಹಕ್ಕು. ಆದ್ರೆ ಇದ್ದಕ್ಕಿದ್ದಂತೆ ಕಲ್ಲು ತೂರಿದ್ಯಾಕೆ? ಅದನ್ನ ಸರಿಪಡಿಸೋದಕ್ಕೆ, ಕಂಟ್ರೋಲಿಗೆ ತರೋದಕ್ಕೆ ಅಂತ ಪೊಲೀಸರು ಕೂಡ ಲಾಠಿ ಚಾರ್ಜ್ ನಡೆಸಿದ್ದಾರೆ. ಕೆಲವ್ರನ್ನ ವಶಕ್ಕೆ ಪಡ್ಕೊಂಡು ಬಿಟ್ಟಂತೆ ಕೂಡ ಕಾಣಿಸ್ತಾ ಇದೆ.